फ्री मेगा हेल्थ कैंप मैक्स केयर सुपर स्पेशलिटी हॉस्पिटल का सक्सेसफुल फर्स्ट एनिवर्सरी का जश्न। बच्चों से लेकर बड़ों तक, दांतों से लेकर कैंसर तक हर बीमारी का फ्री कैंप, टेस्ट, जरूरी इलाज के लिए 25% डिस्काउंट। 5 अक्टूबर सुबह 9 से दोपहर 3 तक डॉक्टर इंडिकर्स मैक्स केयर सुपर स्पेशलिटी हॉस्पिटल एंड डेंटिस्ट्री सक्सेसफुल एनिवर्सरी का जश्न, नियर मराठी विद्यालय, मनगोली रोड, बीजापुर। स्वागत है आपका बी न्यूज नेशन में। मैं हूं आबिद हुसैन शेख। भीमनगौड़ा बिरादार की हत्या के बाद गांव में शांति सभा। बीजापुर जिला चड़चान तालुका भीमा नदी किनारे का इलाका देवर निम्बरगी ग्राम पंचायत के अध्यक्ष भीमनगौड़ा बिरादार की पिछले दिनों हत्या के बाद गांव में तनाव का माहौल फैल गया था। हालात को काबू में करने के लिए एडिशनल एसपी रामनगौड़ा हट्टी की मौजूदगी में पुलिस विभाग ने शांति सभा आयोजित की। पुलिस ने भरोसा दिलाया कि हत्या की पूरी जांच होगी, दोषियों को कड़ी सजा दी जाएगी। गांव की सुरक्षा की पूरी जिम्मेदारी पुलिस की होगी। जिला एडिशनल एसपी ने गांव वालों से अपील की कि जो लोग वारदात के गवाह हैं या जिन्हें जानकारी है वो अदालत में गवाही दे ताकि अपराधी किसी भी हाल में बच न सके। शांति सभा में गांव के बुजुर्ग और लोगों ने भीमनगौड़ा बिरादर के अच्छे कामों को याद किया और कहा कि उन्हें सिर्फ और सिर्फ इंसाफ चाहिए। उनकी पत्नी और परिवार ने रोते हुए कहा कि हमें अब चैन तभी मिलेगा जब हत्यारों को सजा मिलेगी। पुलिस ने लोगों से अफवाहों पर ध्यान न देने और शांति बनाए रखने की अपील की है। ಈ ಊರಿನ ನಿಮ್ಮೆಲ್ಲರ ದೈವಿ ಸ್ವರೂಪನಾಗಿದ್ದ ಭೀಮನಗೌಡರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ, ಒಂದು ಊರಲ್ಲಿ ಒಂದು ಯಾವುದೋ ಒಂದು ಘಟನೆ ಅಥವಾ ಒಂದು ವಿಷಯ ಯಾವ್ಯಾವ ಹಂತಗಳನ್ನು ಪಡೆದು ಯಾವ ರೂಪದ ತನಕ ಎಲ್ಲಿ ತನಕ ಹೋಗ್ತದ ಅಂತ ಅನ್ನೋದಕ್ಕೆ, ಆಮೇಲೆ ಅದರಿಂದ ಎಷ್ಟು ಮಂದಿ ತೊಂದರೆ ಆಗತ್ತ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಅನುಭವ ಬಂದದ್ದು. ಆಮೇಲೆ ಈ ಭೀಮನಗೌಡರ ಬಗ್ಗೆ ನಾನೀಗ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವು ಏನ್ ಮಾತಾಡಿದ್ರು ಕಡಿಮೆನೆ. ಅಂತ ವ್ಯಕ್ತಿಯನ್ನು ಕಳ್ಕೊಂಡ ನೀವೆಲ್ಲ ದುಃಖದಲ್ಲಿದ್ದೀರಿ. ನಿಮಗೆ ನಾವು ರಕ್ಷಣೆ ನಾವು 100% ರಕ್ಷಣೆಯನ್ನು ನಾವು ಕೊಡ್ತೀವಿ. ನಮ್ಮ ಇಲಾಖೆ ಹೊರತಾಗ್ಯದ. ಬಟ್ ಇದರಲ್ಲಿ ಒಂದು ನಾನು ನಿಮ್ಮಲ್ಲಿ ಕೋರಿಕೊಳ್ಳೋದು ಏನಂದ್ರೆ, ಒಂದು ಅಪರಾಧ ಆಗ್ಯದ. ಆ ಅಪರಾಧವನ್ನ ಯಾರು ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ನಿಮ್ಗೆಲ್ಲ ಗೊತ್ತಿದೆ. ಒಂದು ತಪ್ಪು ಮಾಡಬೇಕು. ಅಂತವ್ರಿಗೆ ಶಿಕ್ಷೆ ಆಗ್ಬೇಕಂತಂದ್ರ ನಮ್ಮ ಪೊಲೀಸ್ ಇಲಾಖೆ ಜವಾಬ್ದಾರಿ ಒಂದೇ ಇಲ್ಲ. ನಾವು ಘಟನೆ ಕಾಲಕ್ಕೆ ಯಾರ್ಯಾರಿದ್ರು, ಯಾರ್ಯಾರು ನೋಡಿದ್ರು, ಯಾರ್ಯಾರೇನಲ್ಲಿ ಕೃತ್ಯ ಮಾಡಿದ್ರು ಅಂತ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರ ಸಾಕ್ಷಿಗಳನ್ನ ನಾವು ತಗೊಳ್ತೀವಿ. ಆ ಸಾಕ್ಷಿಗಳನ್ನ ನಾವು ಇನ್ನೂ ತನಿಖೆ ಮುಂದುವರೆದ ಪ್ರಕರಣದಲ್ಲಿ ಇನ್ನೂ ಏನ್ ಡೆವಲಪ್ಮೆಂಟ್ ಐತೆ ನಾವು ಕೂಡ ಅದನ್ನ ನಮ್ಮ SP ಸಾಹೇಬ್ರ ಅದನ್ನ ಮುತುವರ್ಜಿ ವಹಿಸಿ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ 100% ಭೀಮನಗೌಡರ ಸಾವಿಗೆ ನಾವು ನ್ಯಾಯ ಕೊಡ್ತೀವಿ. ಆದ್ರ ನೀವೆಲ್ಲರೂ ಏನ್ ಸಾಕ್ಷಿದಾರರಂತೆ ನಾವೇನು ಹೇಳ್ತೀವಲ್ಲ, ನೀವು ನಿಮ್ ಸಾಕ್ಷಿಗಳಿಗೆ ಬಾಧ್ಯರಾಗಿದ್ದು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿ ಯಾರು ಘಟನೆ ಮಾಡಿದರೆ ಅವ್ರ ಮರಣದಂಡನೆ ಆಗುವಾಗ ನೀವು ಮಾಡುವಂತ ಶಕ್ತಿ ಮಾಡುವಂತ ಒಂದು ವ್ಯಕ್ತಿ ಒಳಗೆ ನೀವು ಸಾಕ್ಷಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತ ಒಂದು ಜೋಶದೊಳಗ 4 ದಿನ ಮಾತಾಡೋದು ನಾವು ಬಹಳಷ್ಟು ಕೇಸ್ಗಳನ್ನು ನೋಡಿದೀವಿ. 4 ದಿನ ಜೋಶದೊಳಗೆ ಮಾತಾಡೋದು, ಆನಂತರ ಕಾಂಪ್ರಮೈಸ್ ಆಗೋದು. ಬೇರೆ ಈ ಘಟನೆ ಬಗ್ಗೆ ನಾ ಹೇಳ್ತಾ ಇದ್ದೆ, ದಯವಿಟ್ಟು ಅರ್ಥ ಕತ್ತರ್ಕೋಬೇಡ. ಅದಕ್ಕೆ ನೀವು ಹೆಂಗ ಗುಂಡು ಹೊಡೆದಂಗೆ ನೀವು ಇದು ಸಾಕ್ಷಿ ಹೇಳಿದ್ರೆ ಅವ್ರ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಯಾರ ಅಪ್ಪನಿಂದ ಸಾಧ್ಯ ಇಲ್ಲ. ಆದ್ರಿಂದ ದಯವಿಟ್ಟು ನಾ ಎಲ್ಲ ಈ ಪ್ರಕರಣದಲ್ಲಿ ಸಾಕ್ಷಿ ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ನೀವೇನ್ ನೋಡಿದಿರಿ
ಅಲ್ಲಿ ಏನ್ ನಡೀತಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಇದ್ದದ ಹಕ್ಕಿಕತ್ ಇದ್ದ ಪ್ರಕಾರ ನೀವು ಕೋರ್ಟ್ನಾಗ ನಾವು ಕರೆದಾಗ ಸಾಕ್ಷಿ ಹೇಳ್ರಿ. ಅಷ್ಟು ಹೇಳಿದ್ರ ಭೀಮಣ್ಣನವರ ಆತ್ಮಕ ನೀವು ಅದೊಂದು ಸಾವಿಗೆ ನ್ಯಾಯ ಕೊಡುವಂತ ಒಂದು ಕಾಣಿಕೆ ನಿಮ್ದು ಆಗ್ತದೆ. ಆಮೇಲೆ ಈಗ ನೆಕ್ಸ್ಟ್ ಊರೊಳಗೆ ಒಂದು ನಾವು ಸಣ್ಣ ನಾವೊಂದು ನಮ್ಗೀಗ ಒಂದು 60ನೇ ವಯಸ್ಸೀಗ ಆ ವಯಸ್ಸಿನಾಗ 7th ಅಥವಾ 8ನೇ ಕ್ಲಾಸ್ ಒಂದು ಪಾಠ ಆಯ್ತು ನಮ್ಗೆ. ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತೇಳಿ ಒಂದು ಪಾಠ ಆಯ್ತು ನಮ್ಗೆ. ಅಂದ್ರೆ ಒಂದು ಕಿಡಿಯನ್ನ ನಿರ್ಲಕ್ಷ್ಯ ಮಾಡಿದ್ರ ಅದು ಮಣಿನ ಸುಡ್ತೈತಿ ಅಂತೇಳಿ ಒಂದು ಪಾಠ ಇತ್ತು. ನಾ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಊರಲ್ಲಿ ಏನ್ ವಿದ್ಯಮಾನ ನಡೀತದ, ಯಾರ್ಯಾರ ಮಧ್ಯೆ ಏನ್ ನಡೀತದ, ಹಿನ್ನೆಲೆ ಒಳಗೆ ಏನ್ ನಡೀತದ, ಯಾವ್ಯಾವ ದೃಷ್ಟಿಯಿಂದ ನಡೀತದ ಅಂತ ಅನ್ನೋದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿರ್ತದ. ಗೊತ್ತಿದ್ದವರು ಅದನ್ನು ಮುಂಜಾಗ್ರತಾ ಕ್ರಮವಾಗಿ ಏನಾದ್ರೂ ಮಾಹಿತಿ ಪೊಲೀಸ್ ಠಾಣೆಗರಾಗಲಿ ಅಥವಾ ಊರ್ ಹಿರಿಯರಿಗರಾಗಲಿ ಮಾಹಿತಿ ತಗೊಂಡು ಬಂದಿದ್ರ ಇಂಥ ಘಟನೆಗಳು ನಡೆಯಲಿಕ್ಕೆ ಸಾಧ್ಯ ಇರುವುದಿಲ್ಲ. ಆದ್ರಿಂದ ದಯವಿಟ್ಟು ಎಲ್ಲಾ ಊರ ಇಷ್ಟೆಲ್ಲ ಊರಿಂದ ಹಿರಿಯರು ಬಂದಿದ್ದೀರಿ, ವೇದಿಕೆ ಮೇಲೆಲ್ಲ ಹಿರಿಯರಿದ್ದಾರೆ, ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹೇಳಿದಿರಿ. ಭೀಮಣ್ಣನವರ ಸಮರ್ಥ ನಾಯಕತ್ವ ಬಗ್ಗೆ ಹೇಳಿದ್ರಿ, ಅವ್ರು ಗುಣಗಾನ ಮಾಡಿದ್ರಿ, ಅವರು ಯಾವ ರೀತಿ ನಿಮ್ಗೆಲ್ಲ ಒಂದು ಉಪಕಾರ ಮಾಡಿದಾರೆ ಅಂತ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಆದ್ರೆ ಈಗ ಅದನ್ನು ಕಳ್ಕೊಂಡ್ಬಿಲ್ಲ, ಎಲ್ಲ ರೀತಿ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಅಭಿಪ್ರಾಯ ಪಟ್ಟಿದ್ದೀರಿ. ಇದಕ್ಕೆ ಪರಿಹಾರ ಅಂತಂದ್ರೆ ಇನ್ನು ಮುಂದೆ ಏನ ಅಕಸ್ಮಾತ್ ಯಾವ್ದೋ ಊರಿದ್ದಲ್ಲಿ 4 ಹುಳ ಇರ್ತಾವ, ಆಮೇಲೆ ಒಂದು ಸಣ್ಣ ಸಸ್ಯಾಗಿ ಬಗ್ಗಿದ್ದು ಗಿಡವಾಗಿ ಬಗ್ಗೀತೆ ಅಂತ ಒಂದು ಗಾಡಿ ಮಾತೈತಿ. ಯಾರ ಸಣ್ಣ ಪುಟ್ಟ ಏನಾರ ಮಾಡಿದ್ರ ಅದನ್ನ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಇಲಾಖೆಗೆ ತರಬೇಕು. ಇಲ್ಲ ಊರೊಳಗೆ ಹಿರಿಯರ ಸಮಕ್ಷಮದೊಳಗೆ ಸಮರ್ಥ ಹಿರಿಯರ ಇಷ್ಟಂತಂದ್ರೆ ಹಿರಿಯರ ಸಮಕ್ಷಮದೊಳಗೆ ಬಗೆಹರಿಬೇಕು. ಅದು ಆಗಲಿಲ್ಲ ಅಂತಂದ್ರೆ ಒಳಗಿನೊಳಗೆ ಹೆಮ್ಮರವಾಗಿ ಬೆಳೀತದೆ. ಆದ್ರಿಂದ ಅಂತ ಯಾವುದಕ್ಕೂ ಸಹಿತ ಒಂದು ಅವಕಾಶ ಕೊಡ್ಲಾರ್ದಂಗ ಸಮರ್ಥ ರೀತಿಯೊಳಗೆ, ಯಾಕಂದ್ರೆ ಯುವಕರು ಬಹಳ ಇದಾರೆ ಇಲ್ಲಿ. ಈಗ ಈ 60-65 ವಯಸ್ಸಿನಾಗ ಇದ್ದವ್ರ ಜಮಾನ ಮುಗಿತೀಗ, ಈಗ ಇದ್ದವೆಲ್ಲ ಈಗ ಯೂತ್ಸ್ ಇದ್ದವ್ರೆ. ಈಗ ಭೀಮಣ್ಣನವರು ಸಮರ್ಥ ನಾಯಕತ್ವ ಐತಿ ಇಲ್ಲಿ. ಅಂತ ನಾಯಕತ್ವ ಈಗ ಅವರ ಅನುಪಸ್ಥಿತಿಯೊಳಗೆ ನಾಯಕತ್ವ ಪಡ್ಲೇಬೇಕಾಗತ್ತೆ. ಅಂತ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ತಾವು ಮುಂದಾಗಬೇಕು. ಯಾವುದೇ ಮಾಹಿತಿ ಈಗ ನೋಡ್ರಿ, ಯಾರು ಬಾಸಿಸಮ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಯಾರ ಊರೊಳಗೆ ಈಗೆಲ್ಲ ನಮ್ಮ ತಾಯಂದ್ರೆಲ್ಲ ಹೇಳ್ತಾ ಇದ್ರಿ, ನಮ್ಗೆ ಯಾರು ದಿಕ್ಕು ಯಾರು ದಿಕ್ಕು ಅಂತೇಳಿ. ಈಗ ನಿಮ್ಮ ಊರಿಗೆ ನಿಮ್ಮ ಹಿರಿಯರ ನಿಮ್ಗೆ ಮಾರ್ಗದರ್ಶಕರು, ನಿಮ್ಮ ಹಿರಿಯರ ಕಡೆಯಿಂದ ಆಗಲಿಲ್ಲ ಅಂದ್ರೆ ನಾವು ಖಂಡಿತವಾಗಿ ಹೇಳ್ತೀವಿ, ನಮ್ಮ ಇಲಾಖೆ ನಿಮ್ಗೆ ಎಲ್ಲರಿಗೂ ರಕ್ಷಣೆ ಕೊಡ್ತದೆ, ನಿಮ್ಮೆಲ್ಲ ರಕ್ಷಣೆ ಮಾಡ್ತದೆ. ಅಷ್ಟರ ಮಟ್ಟಿಗೆ ನಾವು 100% ನಾವು ಹೇಳ್ತೀವಿ. ಆಮೇಲೆ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಊಹಾಪೋಹಗಳಿಗೆ ವದಂತಿಗಳಿಗೆ ಕಿವಿ ಕೊಡುವಂತ ಅವಶ್ಯಕತೆ ಇಲ್ಲ. ಬುದ್ಧಿ ಕೊಟ್ಟು ಊರೆಲ್ಲ ಸಭೆ ಮಾಡಬೇಕು. ನಮ್ಗೆಲ್ಲ ಹೇಳಲ್ಲ ಬರ್ತಾರೆ, ನಮ್ಮ ಅನಿಸಿಕೆಗಳನ್ನು ಕೇಳ್ಕೊಂಡು ಅವರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋಗುದು. ನಾವೆಲ್ಲ ಒಂದೇ ಊರ್ ಜನಕ್ಕೆ ಅವ್ರದ್ದು ಬಡತನ ಇದ್ದವ್ರಿಗೆ
ಅವರು. ಅವ್ರ ಸ್ವಂತಕ್ಕೆ ಏನು ಇಲ್ರಿ, ಅವ್ರ ಕಿಶೆದಾಗ ₹1 ನಿಂತಿಲ್ರಿ, ಬರೇ ಜನರಿಗೆ ಮಾಡಿದ್ರಿ ಅವರು. ಇದೇ MP ಪಾಟೀಲ್ ಅವ್ರು ಬಂದಾಗ ಏನಂದ್ರಿ, ಏನು ಒಂದು ಸಾದಾ ಮನುಷ್ಯ ಇಟ್ಟಿರ್ಬೇಕಂತ ನಾ ತಿಳ್ಕೊಂಡಿದ್ದಲ್ಲ. ಇವನಿಗೆ ಅವ್ನಿಗೆ ಏನು ಜನ ಎಷ್ಟು ಮಂದಿ ಅಂದ್ರಿ, ಮಹಾರಾಷ್ಟ್ರ ಕರ್ನಾಟಕಕ್ಕೆ ಮೊನ್ನೆ ಒಂದು ಜೀವ ಇದ್ರಿ, ಇಲ್ಲಿ ಕರಜೇನ ಬರ್ದಾಗ ಅವ್ರಿಗೆ ಹೊಲ ಕೊಡೋದ್ರಾಗಿರತ್ರಿ ಭೀಮನಗೌಡ್ರು ಮಹಾರಾಷ್ಟ್ರದವರು. ಅಲ್ಲಿ ಹೋಗಿ ಆ ಅಜ್ಜಿಗೆ ಹೊಲ ಅಂತಂದ್ರೆ ಕೈಯಲ್ಲಿ ಹೊಲ ಬಿಡಿಸ್ಕೊಟ್ಟೈತ್ರಿ. ಕೊಟ್ಟ ಮೇಲೆ ನಮ್ಮ ಮಗನ ಸಾಲಿ ಕಲಿಸಿ ಹೋಗುವಾಗ ಬಸ್ ಸ್ಟ್ಯಾಂಡ್ದಾಗ ಐನಿ ಯಾವ ಅಂತ ಕೇಳಿದ್ರತ್ರಿ. ನಾ ದೇವ್ರ ನಿಂದ್ರಿ ಯಾಕೇನೋ ನಾ ಯವ್ವ ನಮ್ಮ ಭೀಮನಗೌಡ ಅವನಿಂದ ನನ್ನ ಹೊಲ ಮನೆ ಸಿಕ್ತು, ಅವನಿಂದ ನಾ ಅನ್ನ ಉಳ್ಳ ಅಂದಿನ ಅಂತ ಹೇಳಿ ತಿಕೋಟಿ ಬಸ್ ಸ್ಟ್ಯಾಂಡ್ದಾಗ ಮುಂದಕ್ಕೆ ಹರಿದಾಡಿ ಹಾಕ್ರಿ. ಇಂಥ ನಮ್ಮ ಭೀಮನಗೌಡ್ರಿ ನಮ್ಗೆ ನ್ಯಾಯ ಬೇಕ್ರಿ, ಭೀಮನಗೌಡ್ರಿ ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ. ಎಲ್ಲರಿಗೂ ನಮಸ್ಕಾರ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಮ್ಗೆ ಏನಂತ ಮಾತಾಡ್ಬೇಕು ಅನ್ನೋದು ನಮ್ಗೆ ಒಟ್ಟು ಹುಡುಗಿ ಒಳಗೆ ಬರೋದಾಗ್ಯದ್ರಿ. ನಮ್ಗೆ ಭೀಮನಗೌಡ್ರು ಬರ್ಲಾಕತ್ಯಾರಿ. ನಾವು 2 ದಿವಸ ಅವ್ರು ತಿಂಗಳಾಯ್ತು ತೀರ್ಕೊಂಡಿವಿ. ನಾಳೆ 3ನೇ ತಾರೀಕಿಗೆ ನಮ್ಗೆ ಕಣ್ತುಂಬ ನಿಂತಿಲ್ರಿ, ಹೊಡೆ ತುಂಬ ಊಟ ಇಲ್ರಿ. ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ. ಇದು ನಮ್ಮ ಊರ ಜನರಿಗೆ ಅವರು ನಮಗ ಸಲಹಿರಿ, ಅವ್ರಿಗೆ ನಮಗ ಉಳ್ಸಂತ ಶಕ್ತಿ ಆಗಿಲ್ರಿ. ಅವ್ರು ನಮಗ ಊರ ಜನರಿಗೆ ಅವ್ರು ಸಲಹಿರಿ, ಅವ್ರಿಗೆ ನಮಗ ಉಳ್ಸಂತ ಶಕ್ತಿ ನಮ್ಮದು ಯಾರಿಗೆ ಆಗಿಲ್ರಿ. ಅವ್ರೇ ತಿಂದು ಅವ್ರೇ ಉಂಡು ಅವ್ರಿಗೆ ನಾವು ಮೋಸ ಐತ್ರಿ ತಗಲ. ನಮಗೆ ಅಂತ ಭೀಮನಗೌಡರು ನಮಗೆ ಮುಂದೂ ಸಿಗಲ್ರಿ, ಮುಂದೂ ಸಿಗಲ್ಲ. और खबरों के लिए देखते रहिए बी न्यूज नेशन।